ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಕನಕಪುರ ತ್ರಿಮತಸ್ಥ ಬ್ರಾಹ್ಮಣ ಸಂಘ ಹಾಗೂ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮತಯಾಚನೆ ಮಾಡಲಾಯಿತು. ಕನಕಪುರ ತ್ರಿಮತಸ್ಥ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಅರ್ಕಾವತಿ ಶಿವಕುಮಾರ್ ನೇತೃತ್ವದಲ್ಲಿ ಕೋಟೆ ಬ್ರಾಹ್ಮಣ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲಾಯಿತು. ಡಿಕೆ ಸುರೇಶ್ ಅವರು ಒಬ್ಬ ಸಾಮಾನ್ಯ ಸಂಸದರಾಗಿ ಇಡೀ ರಾಷ್ಟ್ರದಲ್ಲಿ ಯಾರೂ ಮಾಡದಂತಹ ಕೆಲಸಗಳನ್ನು ತಮ್ಮ ಅವಧಿಯಲ್ಲಿ ಮಾಡಿದ್ದಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆರೆದು ಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಮೊದಲ ಪ್ರಯತ್ನ ಮಾಡಿದ್ದಾರೆ ಎಂದರು. ಕನಕಪುರ ವ್ಯಾಪ್ತಿಯಲ್ಲಿಯೂ ಸಹ ಪ್ರತಿ ಗ್ರಾಮಗಳಲ್ಲಿ ಉತ್ತಮ ಗುಣಮಟ್ಟದ ಕಾಂಕ್ರೀಟ್ ರಸ್ತೆಗಳು, ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೌಚಾಲಯಗಳನ್ನು ಕಟ್ಟಿಕೊಳ್ಳಲು ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳಲು ಬೇಕಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜನರ ಆರೋಗ್ಯ ಸುಧಾರಿಸಲು ಅವರು ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ಹಾಗೆಯೇ ರೈತರ ಬದುಕು ಹಸನುಗೊಳ್ಳಲು ಕೃಷಿ ಹೊಂಡಗಳು, ಇಂಗು ಗುಂಡಿಗಳನ್ನು ಒಳಗೊಂಡಂತೆ 10 ಹಲವು ಕೆಲಸಗಳನ್ನು ಮಾಡುವ ಮೂಲಕ ಗ್ರಾಮೀಣ ಭಾಗದ ಜನರ ಜೀವನ ಉತ್ತಮ ಗುಣಮಟ್ಟದಲ್ಲಿ ಇರಲು ಕಾರಣೀಭೂತರಾಗಿದ್ದಾರೆ ಎಂದು ತಿಳಿಸಿದರು. ಹಾಗೆಯೇ ಮತ್ತೊಮ್ಮೆ ಅವರ ಸೇವೆ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅವಶ್ಯಕತೆ ಇದ್ದು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. ನಮ್ಮ ಸಂಘದ ವತಿಯಿಂದ ಪ್ರತಿಯೊಬ್ಬ ಬ್ರಾಹ್ಮಣ ಬಂಧುಗಳು ಡಿಕೆ ಸುರೇಶ್ ಅವರಿಗೆ ಮತ ಹಾಕಲು ಮನೆ ಮನೆಗೆ ತೆರಳಿ ಮತಯಾಚನೆಯ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಡುತ್ತಿದ್ದೇವೆ. ಇದೇ ತಿಂಗಳು ನಡೆಯಲಿರುವ ಚುನಾವಣೆಯ ಸಂದರ್ಭದಲ್ಲಿ ತಪ್ಪದೇ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಡಿಕೆ ಸುರೇಶ್ ಅವರಿಗೆ ಮತ ಹಾಕುವಂತೆ ಕೋರಿಕೊಂಡರು. ಈ ಸಂದರ್ಭದಲ್ಲಿ ಶಿವಶಂಕರ್, ರಾಘವೇಂದ್ರ ಭಟ್, ಶ್ಯಾಮ್ ಪ್ರಸಾದ್, ಸಂಜಯ್, ಶಶಿ, ಮಹೇಶ್, ಸೀತಾಲಕ್ಷ್ಮಿ, ಯೋಗೀಶ್, ರಘು ಮೊದಲಾದವರು ಮತಯಾಚನೆ ಮಾಡಿದರು. ಈಗ ನಮ್ಮ 4ನೇ ವಾರ್ಡ್ ಬ್ರಾಹ್ಮಣರ ಬೀದಿ ನೋಡಿದ್ರೆ ಒಳ್ಳೆ ಕಾಂಕ್ರೀಟ್ ರಸ್ತೆ ಆಗಿದೆ, ಒಳಚರಂಡಿ ವ್ಯವಸ್ಥೆ ಆಗಿದೆ ಮತ್ತು ವಿದ್ಯುತ್, ನೀರಾಗಲಿ ಯಾವುದೇ ಒಂದು ತೊಂದರೆ ಇಲ್ಲ. ಏನೇ ಒಂದು ತೊಂದರೆ ಇದ್ದರೂ ಒಂದು ಫೋನ್ ಮಾಡಿದ್ರೆ ಒಂದು 10 ನಿಮಿಷದಲ್ಲೆಲ್ಲ ಒಂದು ದಿನದಲ್ಲೇ ಒಂದು ಎಂಥ ಮೇಜರ್ ಕಂಪ್ಲೇಂಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಾರೆ. ಇಂಥ ಅಭ್ಯರ್ಥಿನ ಬಿಟ್ಟು ನಾವು ಬೇರೆ ಅಭ್ಯರ್ಥಿನ ಯೋಚನೆ ಮಾಡೋಕ್ಕೂ ಆಗಲ್ಲ. ಹೀಗಾಗಿ ಅವರು MP ಅಂತ ನಾವು ಕನ್ಸಿಡರೇ ಮಾಡಿಲ್ಲ. ಯಾರು ಹೋದರೂ ಅವರು ಕೈಗೆ ಇಟ್ಕೊಂತ ಇರ್ತಾರೆ. ಒಳ್ಳೆ ಗ್ರಾಮ ಪಂಚಾಯತಿ ಸದಸ್ಯರು ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರು, ನಗರಸಭೆಗೆ ಬಂದರೆ ನಗರಸಭಾ ಸದಸ್ಯರು ಅವರೇ ಆಗಿರೋದ್ರಿಂದ ನಮಗೆ ಹತ್ತಿರದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ಮತಯಾಚನೆ ನಮ್ಮ ಕಾಂಗ್ರೆಸ್ 4ನೇ ವಾರ್ಡ್ ಕಾಂಗ್ರೆಸ್ ಬ್ರಾಹ್ಮಣರು ಯೂತ್ಸ್ ಎಲ್ಲ ಮತಯಾಚನೆ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಒಬ್ಬ ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಅಂತ ನಮಗಂತೂ ವಿಶ್ವಾಸ ಇದೆ. ಜೈ ಕಾಂಗ್ರೆಸ್, ಜೈ. ನಾವು ಕನಕಪುರ ಟೌನ್ ಕೋಟೆ ಅಗ್ರಹಾರ ಬೀದಿ ಮತ್ತು ಕೆಳಗಿನ ಕೋಟೆ, ಈ ಕನಕಪುರ ಟೌನ್ ಕೋಟೆ ಬ್ರಾಹ್ಮಣರ ಸಭಾವತಿಯಿಂದ ನಾವೆಲ್ಲ ಬ್ರಾಹ್ಮಣರು ಮತ್ತು ಇತರೆ ವರ್ಗದವರಿಗೆ ನಾವು ಬ್ರಾಹ್ಮಣರ ಪರವಾಗಿ ಮತಯಾಚನೆ ಮಾಡ್ತಾಯಿದ್ದೀವಿ. ಎಲ್ಲರೂ ಬ್ರಾಹ್ಮಣರು BJP ಅಂತ ಒಂದು ಇದಿತ್ತು. ನಾವು ಈ ಸರಿ ನಾವು ಯಾವುದೇ ಪಕ್ಷಕ್ಕೆ ಒಂದು ವ್ಯಕ್ತಿಗತವಾಗಿ ನಾವು ಈ ಸರಿ ವೋಟ್ ಮಾಡ್ತಾಯಿದ್ವಿ. ಈ ನಮ್ಮ ಕನಕಪುರ ಕೋಟೆ ವಿಭಾಗದಲ್ಲಿ ಎಲ್ಲ ಥರದ ರೋಡಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ದೀಪದ ವ್ಯವಸ್ಥೆ, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಒಂದು ಸಮಸ್ಯೆಯಿಂದ ಸಹ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜನ. ಈ ಸಾರಿ ನಾವು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ನಾವು ತಮ್ಮೆಲ್ಲರ ಓಟನ್ನು ಹಾಕೋಕ್ಕೆ ರೆಡಿಯಾಗಿದ್ದೀವಿ. ಹಾಗೂ ಜನಗಳ ಹತ್ರ ಹೋಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಅವ್ರ ಪರವಾಗಿ. ದಯಮಾಡಿ ಎಲ್ಲರೂ ಈ ಸರಿ ಜನಸಂಖ್ಯೆ 2 ಡಿಕೆ ಸುರೇಶ್ ಅವರಿಗೆ ತಮ್ಮ ಅತ್ಯುತ್ತಮವಾದ ಮತವನ್ನು ನೀಡಿ ಹೆಚ್ಚಿನ ಮತವನ್ನು ಕೊಡ್ತಾರೆ. ಏನೇ ಆಗಲಿ, ಯಾವುದೇ ಮನೆಗೆ ಹೋದರೂ ಎಲ್ಲೂ ನೆಗೆಟಿವ್ ಅನ್ನೋದೇ ಇಲ್ಲ. ಡಿಕೆ ಸುರೇಶ್ ಪರವಾಗಿ ಕೇಳಿದ್ರೆ ಅಯ್ಯೋ ಇಂಥ ರೋಡ್ ಮಾಡಿಕೊಟ್ಟಿದ್ದಾರಲ್ಲ, ಇಂಥವ್ರಿಗೆ ಓಟ್ ಹಾಕ್ತಾ ಇನ್ಯಾರಿಗೆ ಓಟ್ ಹಾಕಬೇಕು ಅಂತ ನಮ್ಮ ಸಮುದಾಯದವರು ಇದು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಂಶಯನೇ ಇಲ್ಲ. ಏನು ಎಲ್ಲರೂ BJP ಬ್ರಾಹ್ಮಣರು ಅಂದರೆ BJP ಅನ್ನೋದು ಒಂದು ಬ್ರ್ಯಾಂಡ್ ಕಟ್ಟಿದ್ದಾರೆ. ಬಟ್ ಇದು ನಮ್ಮ ಕನಕಪುರದಲ್ಲಿ ನಡೆಯಲ್ಲ. ಇಲ್ಲಿ ನಡೆಯೋದೇ ನಮ್ಮದು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ಅತಿ ಹೆಚ್ಚಿನ ಇದರಲ್ಲಿ ನಾವು ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ವಿಶ್ವಾಸ ನಮ್ಮಲ್ಲಿದೆ. ಜೈ ಡಿಕೆ ಶಿವಕುಮಾರ್, ಜೈ ಕಾಂಗ್ರೆಸ್, ಜೈ ಡಿಕೆ ಸುರೇಶ್.